ಮೇಳಕ್ಕೆ ಅದ್ದೂರಿ ಚಾಲನೆ, ಕಲಾ ವೈಭವಕ್ಕೆ ಸಾಕ್ಷಿಯಾದ ಕನ್ನಡ ಸಾಹಿತ್ಯ ಭವನ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಹಿರೇಹೊನ್ನಿಹಳ್ಳಿ ಗ್ರಾಮದ ಮಾಸೂರು ಕೆಂಚಮ್ಮ ಜಾನಪದ ಮಹಿಳಾ ಕಲಾ ಸಂಘದ ವತಿಯಿಂದ ಧಾರವಾಡದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಪ್ರಸಕ್ತ ಸಾಲಿನ ಜಾನಪದ ಮೇಳವು ಶುಕ್ರವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡ ಕಿರಣ್ ಪಾಟೀಲ್ ಕುಲಕರ್ಣಿ ಸಸಿಗೆ ನೀರೆಳೆದು ಹಾಗೂ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಾನಪದ ವಿದ್ವಾಂಸ ಹಾಗೂ ಸಂಘಟಕ ಏಕೀರಪ್ಪ ನಡುವಿನ ಮನಿ ಮತ್ತು ಕಲಘಟಗಿ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹಾಗೂ ರಂಗಭೂಮಿ ಕಲಾವಿದ ಸೋಮಲಿಂಗ ಒಡೆಯರವರು ರಂಗ ಗೀತೆಗಳು ಹಾಗೂ ರಂಗ ಸಂಭಾಷಣೆಗಳ ಮೂಲಕ ಪ್ರೇಕ್ಷಕರಿಗೆ ಮನರಂಜನೆಯ ಜೊತೆಗೆ ರಂಗಭೂಮಿಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕಿ ಕುಮಾರಿ ಐಶ್ವರ್ಯ ಕೊಲಗೇರಿ, ಪರಿಸರ ಪ್ರೇಮಿ ಹಾಗೂ ಪಬ್ಲಿಕ್ ಹೀರೋ ಜಯವಂತ ಬಾಂಬುಲೆ, ಕಾಸರಗೋಡು ಕನ್ನಡ ಭವನದ ಧಾರವಾಡ ಜಿಲ್ಲಾಧ್ಯಕ್ಷ ಪ್ರಭುಲಿಂಗ ರಂಗಾಪುರ, ಸಂಗೀತ ಅರಳಿಮರದ ಅಕ್ಷತಾ ದೇಸೂರ, ಸಂಘದ ಅಧ್ಯಕ್ಷೆ ನಾಗವ್ವ ದೊಡ್ಮನಿ, ಶಾಂತವ್ವ ನೆನ್ನಕ್ಕಿ, ಮಲ್ಲವ್ವ ರಾಮನಾಳ, ರತ್ನವ್ವ ಪಟ್ಟದಕಲ್ಲ, ಗಂಗವ್ವ ನನ್ನಕ್ಕಿ, ಯಲ್ಲಪ್ಪ ಹಿರೇಕುಂಚುಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಪುರುಷ ಹಾಗೂ ಮಹಿಳಾ ಜಾನಪದ ಕಲಾ ತಂಡಗಳು ತಮ್ಮ ವೈವಿಧ್ಯಮಯ ಜಾನಪದ ನೃತ್ಯ, ಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿ ಪ್ರೇಕ್ಷಕರ ಮನಸೂರೆಗೊಂಡವು. ಕಾರ್ಯಕ್ರಮದ ಅಂತ್ಯದಲ್ಲಿ ಭಾಗವಹಿಸಿದ ಕಲಾವಿದರು ಹಾಗೂ ಸಾರ್ವಜನಿಕರಿಗೆ ಮಹದಾತ್ಸವದ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು. ಇದಕ್ಕೆ ಯಾವುದು ದಾಖಲೆ ಇಲ್ಲ, ಯಾರು ಹಾಡು ಬರ್ದಾರಂತ ಇವತ್ತಿಗೂ ದಾಖಲೆ ಇಲ್ಲ. ಹಾಡು ಎಲ್ಲಿ ಹುಡ್ತಿ, ಬಡತನದೊಳಗೆ ಹಾಡು ಹುಡ್ತಿ. ಶ್ರೀಮಂತರ ಯಾರು ಬಡತನ ಐತಲ್ಲ ಅಲ್ಲೇ ಹಾಡು ಹುಟ್ಟಿದ್ದರು. ಅವ್ರು ಹಾಡಾಕ ಅದನ್ನ ಸೃಷ್ಟಿ ಮಾಡಿ ಹೋದ್ರೆ ಅವ್ರು ಯಾರು ಪೆಣ್ಣು ಹಾಳಿ ತೊಗೊಂಡು ಬರಲಿಲ್ಲ. ಅದನ್ನ ಮುಂದೆ ಅವ್ರ ಮನ್ಯಾಗ ಅವ್ರನ್ನ ನೋಡ್ಕೊಳ್ತಾರೆ, ಅದನ್ನ ಅವ್ರು ನೋಡ್ಕೊಳ್ತಾರೆ. ಮುಂದೆ ಅವು ಬರೆದಿಡಾಕು ಕೂಡ ಅವು 20 ನುಡಿ 30 ನುಡಿ ಹಾಡು ಸೊಬನು 2 ತಾಸು ಒಂದೊಂದು ಹಾಡೋರು. ಚಂದಾಗಿ ಬೇಡುವೆ ಚಿಗರಿ ಬಾಳೆವನ, ಬೇಡುವೆ ಚಿಗರಿ ಬಾಳೆವನ, ನೀರುಡುಗೋ ಇಳಗೈತ್ರಿ ಚಿಗರಿ ವಂದಿನ, ಚಿಗರಿ ವಂದಿನ, ಬಾಯಾರಿಯಾರಳಕಿ ಆಗೈತ್ರಿ ಔಷಾನ, ಮಾಡಂದ್ರ ಮಲ್ಕೊಂಡಿರ ಮಕ್ಕಳ ಏನಂತ ತೊಡಗಿ ನನ್ನ ಮಗ ಲಕ್ಷ್ಮಿ ಅಂದಾಗ ಅವಾಗ ಲಕ್ಷ್ಮಣ್ ಅಂತಾನ ಕೆಲಸ ಬಾಳ ಇರ್ತಾರ, ಅದ್ರೊಳಗ ಅವ್ರು ತಲ್ಲಿನ ಹಾಕ್ತಾರ ಅಂತ ಹೇಳಿ ಅದಕ್ಕೆ ನಾವು ನೀವು ಕೂಡ ಎಲ್ಲರ ಕಾರ್ಯಕ್ರಮದಾಗ ಹೋಗಿರ್ತೇವೆ. ಅವರು ಸಾವಿರಾರು ಜನರ ಶ್ರಮದಿಂದ ಮಾಡಿದ ಅನ್ನ ಪ್ರಸಾದವನ್ನ ನಾವು ಎಷ್ಟು ಮಾಡ್ತೀವಿ, 12ನೇ ಭಾಗ ನೀಡಿಸ್ಕೊಂತೀವಿ, 4ನೇ ಭಾಗ ಊಟ ಮಾಡ್ತೀವಿ, 8ನೇ ಭಾಗ ಬಿಡ್ತೇವೆ. ಹಿಂಗ್ಯಾಕೆ ಹಂಗೆ ನಮಗೆ ಬಿಡ ಹೋಗೋದು ಏನಾಗ್ತದೆ ಅಂತಿರ್ತಾರೆ. ಅನ್ನ ಪ್ರಸಾದ ಬೆಲೆ ತಿಳ್ಕೋಬೇಕು. ಯಾಕಂದ್ರೆ ಸಾವಿರಾರು ಶ್ರಮ ಪಡಿಸಿ ಸಾವಿರಾರು ಜನರು ಶ್ರಮ ಇರ್ತೈತಿ. ರೈತರು ಭತ್ತ ಬಿತ್ತಿರ್ತಾರ, ಅದನ್ನ ಗೇಣಿ ಹಾಕಿರ್ತೀವಿ, ಗೇಣಿದೆ ಒಂದು ಶ್ರಮ ಇರ್ತೈತಿ. ಮನ್ಯಾಗ ರೈತ ಹೆಣ್ಣು ಮಕ್ಕಳು ಬಿಸಿಯಾಗಿ ಅನ್ನ ಮಾಡಿಕೊಡ್ತಾರೆ.
ಡೊಳ್ಳಿನ ನಾದದಲ್ಲಿ ಧ್ವನಿ ಇದೆ, ಹಳ್ಳಿ ಜನರ ಹಾಡಿನಲ್ಲಿ ಜೀವವಿದೆ, ಜನಪದ ನಮ್ಮ ಗೌರವ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಜನಪದ ಅಂತಂದ್ರೆ ಏನಂತ ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತೈತಿ. ನಾವಿಲ್ಲಿರೋರು ಎಲ್ಲರೂ ಹಳ್ಳಿಯವರು ಅಂತಂದು ನಮಗೆ ಜನಪದ ಅನ್ನೋದು ಏನನ್ನಂತ